ನಮಸ್ಕಾರ, ನನ್ನ ಹೆಸರು ಅಭಿಜಿತ್ ಅಂತ. ಇದೇ ದಳಗೇಟ ಗ್ರಾಮದವನು. ನಾವು ಹೋಸಲಿ ವಿಡಿಯೋದಲ್ಲಿ ಹೇಳ್ದಂಗೆ ಒಂದು ಸಿಡ್ಲಕಲ್ ಜಾತ್ರೆ ದೀಪಾವಳಿ ಟೈಮಲ್ಲಿ ನಡೆಯುತ್ತೆ ಅಂದ್ವಲ್ಲ, ಆ ಜಾತ್ರೆ ನಡೆಯೋದಿಲ್ಲ. ಈ ಜಾತ್ರೆಗೆ ಸಿಡ್ಲಕಲ್ ಅಮ್ಮನ ಜಾತ್ರೆ ಅಂತಾನೆ ಹೆಸರು ಬರುತ್ತೆ. ಇಲ್ಲಿಗೆ ನಮ್ಮ ದಡಗಡತಮ್ಮ ಅಂದ್ರೆ ದೊಡ್ಡಮ್ಮ ಚಿಕ್ಕಮ್ಮ ಮತ್ತೆ ಬೆಡ್ತಳ್ಳಿ ಚಿಕ್ಕಯ್ಯ ದೊಡ್ಡಯ್ಯ ಮೈಲಾರಲಿಂಗೇಶ್ವರ ಇವೆರಡು ಮೂರು ದೇವರು ಬಂದು ಇಲ್ಲಿ ಜಾತ್ರೆ ನಡೆಸುತ್ತೆ. ಮೇನ್ ಇದು ಅಮ್ಮನ್ಗೆ ಗಂಡ ಇರಲ್ಲ. ಅಂದ್ರೆ ಮುಂಚೆ ಅವರು ಹಿಂದೆ ಯುದ್ಧಕ್ಕೆ ಅಂತ ಹೋದವ್ರು ವಾಪಸ್ ಬರಲ್ಲ, ತಾಯಿ ಇಲ್ಲೇ ದೇವರಾಗಿ ನೆಲೆಸ್ತಾಳೆ ಅನ್ನೋದೇ ಕತೆ. ಅವ್ರು ಬಂದಾಗ ತಾಯಿ ಇಲ್ಲಿ ವರ್ಷಕ್ಕೊಂದ್ಸತಿ ಬಂದು ಬಳೆ ಕೊಟ್ಟು ಹೋಗ್ತೀನಿ ಅನ್ನೋದೇ ಸಂಪ್ರದಾಯ. ಅದಕ್ಕೋಸ್ಕರನೇ ಈ ಜಾತ್ರೆ ಮೇನ್ ಉದ್ದೇಶನೇ ಅದಕ್ಕೋಸ್ಕರನೇ ಮಾಡೋದು. ಚಲ್ಯಕ್ಕೆ ತವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮುಗಿಸ್ಕೊಂಡ್ ಬರೋದೇ ಸಂಪ್ರದಾಯ. ಸಂಜೆ ಪೂರ ಅಲ್ಲೇ ಚಲ್ಯದಲ್ಲೇ ಉಳ್ಕೊಂಡು ದೇವ್ರು ವಾಪಸ್ ಬರ್ಬೇಕಾದ್ರೆ ಮರಿ ಕಡಿತಾರೆ. ದೇವ್ರಿಗೆ ಅರ್ಕೆ ಮಾಡ್ಕೊಂಡ್ ಬಿಟ್ಟಿರೋರು ದೇವ್ರಿಗೆ ಮರಿ ಎಲ್ಲಾನ ಏರಿ ಮೇಲೆ ಬಂದಾಗ ಮರಿ ಕಡಿತಾರೆ. ಅಲ್ಲಿಂದ ಕೊರ್ಕಲಪ್ಪನ ಮಠಕ್ಕೆ ಬರುತ್ತೆ. ಕೊರ್ಕಲಪ್ಪನ ಮಠದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಪೂಜೆ ಮುಗಿಸ್ಕೊಂಡು ನಮ್ಮೂರಿಗೆ ಏರಿ ಮೇಲೆ ಗಂಗೆ ಪೂಜೆಗೆ ಅಂತ ಬರುತ್ತೆ. ಕನ್ನಡಿಗರ ಏನ್ ನೋಡ್ರಿ, ಯೂಟ್ಯೂಬ್ ಹೋಗಿ ಹೇಳ್ತೀನಿ. ದೇವ್ರ ಏರಿ ಮೇಲೆ ಗಂಗೆ ಪೂಜೆಗೆ ಬಂದಾಗ ದೇವ್ರನ್ನ ಬಂದು ಊರವರ ಅಣಕಾಯಿ ಮಾಡಿಸ್ಬಿಟ್ಟು ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ದೇವ್ರ ದೇವಸ್ಥಾನಕ್ಕೆ ಬಂದ್ಮೇಲೆ ಬೆಡ್ತಳ್ಳಿಯಿಂದ ಚಿಕ್ಕಯ್ಯ ದೊಡ್ಡಯ್ಯ ಮೈಲಾರಲಿಂಗೇಶ್ವರನ್ ಕರ್ಕೊಂಡ್ ಬರ್ತೀವಿ. ದೇವ್ರು ಬರೋ ಗಂಟ ಯಾರೇ ಆದ್ರೂ ಅಷ್ಟೇನೆ ಉಪವಾಸ ಇರ್ತಾರೆ. ಅಲ್ಲಿಂದ ಹಸ್ಕೊಂಡಿದ್ದು ಓಕ್ಲಿ ಆಡೋದೇ ಸಂಪ್ರದಾಯ. ಓಕ್ಲಿ ಅಂದ್ರೆ ಎಲ್ಲ ಊರಲ್ಲೂ ಬಣ್ಣಗಳಲ್ಲಿ ಆಡ್ತಾರೆ. ಆದ್ರೆ ನಮ್ಮೂರಲ್ಲಿ ತಪ್ಪೆ ಇದ್ರಲ್ಲೇ ಸಗಣಿಯಿಂದನೇ ಓಕ್ಲಿ ಆಡೋದು. ಸುಮ್ಮನಿರೋ ನಿಮ್ ಬಾಯಿಗೆ ಇಟ್ಟಾಗ ತಾಯಿನ ಎಲ್ಲ ಗಂಡು ಮಕ್ಳೆಲ್ಲ ಪೂರ ಓಕ್ಲೆ ಆಡಿ ಅಲ್ಲಿಂದ ಸ್ನಾನ ಮಾಡ್ಕೊಂಡು ಊಟ ಮುಗಿಸ್ಕೊಂಡು ಅಮ್ಮನ್ನ ಜಾತ್ರೆಗೆ 2 ಗಂಟೆ ಹೊತ್ತಿಗೆ ತಗೊಂಬರ್ತೀವಿ. ತಗೊಂಬಂದು ಅಲ್ಲಿ ಬರೋ ಎಂಟ್ರೆನ್ಸ್ ಅಲ್ಲಿ ಗದ್ದಿಗೆ ಇದೆ ಅಮ್ಮಂದು. ಊರಿಂದ ಒಂದು 2 ಕಿಲೋಮೀಟರ್ ಆಚೆ ಒಂದು ಗದ್ದಿಗೆ ಇದೆ. ಆ ಗದ್ದಿಗೆ ಮೇಲೆ ದೇವ್ರು ಕೂರಿಸ್ತಾರೆ. ಬಂದು ದೇವರು ಡೈರೆಕ್ಟ್ ಇಲ್ಲಿಗೆ ಬರಬಾರ್ದು, ಶಾಂತಿ ಮಾಡ್ಕೊಂಡು ಕರ್ಕೊಂಡ್ ಬರ್ಬೇಕು ಅನ್ನೋದು ಅದ್ರ ಉದ್ದೇಶ. ಪೂಜೆ ಆದ್ಮೇಲೆ ದೇವ್ರು ಇಲ್ಲಿ ದೇವಸ್ಥಾನದ ಹತ್ರ ಬರುತ್ತೆ. ದೇವಸ್ಥಾನದ ಹತ್ರ ಬಂದು ಅಲ್ಲಿ ಕೊಳ ಇದೆ, ಕೊಳನ ಪ್ರದಕ್ಷಿಣೆ ಹಾಕುತ್ತೆ. ಕೊಳ ಪ್ರದಕ್ಷಿಣೆ ಮಾಡಿದ್ಮೇಲೆ ಸಿಡ್ಲು ಕಲ್ ಮೇಲೆ ಹೋಗುತ್ತೆ. ಬೆಟ್ಟದ ಮೇಲೆ ಹೋಗಿ ಕಲ್ನ 3 ರೌಂಡ್ ಪ್ರದಕ್ಷಿಣೆ ಹಾಕುತ್ತೆ. ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಅಮ್ಮನ ಕೈಲಿರೋ ಬಳೆ ಸಿಡಿಯುತ್ತೆ ಅನ್ನೋದೇ ವಾಡಿಕೆ ಇರೋದು. ಅಂದ್ರೆ ದೇವರು ಊರಿನೊಳಗಿರುತ್ತಲ್ಲ, ಹಾಗಾಗಿ ಅದು ಕಾಣಲ್ಲ ಯಾರಿಗೂ. ಒಳಗಡೆನೆ ಬಳೆ ಎಲ್ಲ ಸಿಡ್ದಿರುತ್ತೆ. ಇದೇ ಪಾಂಡವರ ಕಲ್ಲು. ಪಾಂಡವರು ತಮ್ಮ ಆಯುಧಗಳನ್ನ ಇದೇ ಕಲ್ಲಲ್ಲಿ ಬಚ್ಚಿಟ್ಟಿದ್ರು ಅನ್ನೋದೇ
ಕತೆ. ಹಾಗೂ ಪಾಂಡವರು ಇಲ್ಲಿ ವನವಾಸ ಮಾಡ್ಬೇಕಾದ್ರೆ ಇಲ್ಲೇ ಅಡಿಗೆ ಮಾಡ್ಕೊಂಡು ಊಟ ಮಾಡಿದ್ರು, ಇಲ್ಲೇ ವಾಸ್ತವ ಇದ್ರು ಅನ್ನೋದೇ ನಂಬಿಕೆ. ಅದರಿಂದನೇ ದೇವ್ರು ಬಂದಾಗ ದೇವ್ರ ಉತ್ಸವ ಫಸ್ಟ್ ಬೆಳ್ತಳ್ಳಿ ದೇವ್ರು ಬಂದಾಗ ಬೆಳ್ತಳ್ಳಿ ಚಿಕನ್ ಮಂಡೆ ಎತ್ಕೊಂಡು ಇಲ್ಲಿಂದ ತೇರ್ ತಾಕಕ್ಕೆ ಹೋಗೋದು. ಆಮೇಲೆ ಅಮ್ಮನೂ ಅಷ್ಟೇ ಉತ್ಸವ ಇಲ್ಲಿಂದಾನೆ ಮೊದ್ಲಿಂದಾನೇ ಪೂಜೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಬಂದು ದೇವ್ರಲ್ಲಿ ಗೌಗಲ್ ಇದೆ, ಅಲ್ಲೇನೆ ಬೆಟ್ಟದ ಮೇಲೆ ಹತ್ತದಾಗ್ಲೇ ದೇವ್ರ ಗೌಗಲಿಗೆ ತೀರ್ಥ ಹಾಕುತ್ತೆ. ಗೌಗಲಿಗೆ ಅಮ್ಮ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ 3 ಸಲಿನೂ ತೀರ್ಥ ಹಾಕುತ್ತೆ. ತೀರ್ಥ ಹಾಕುತ್ತೆ ಅಂದ್ರೆ ಅಲ್ಲಿ ಯಾರದೇ ಆದಂತ ಪ್ರೇತ ಬಾಧೆ ಇದ್ರೆ, ಇಲ್ಲ ಯಾವ್ದಾರ ಆರೋಗ್ಯ ಸಮಸ್ಯೆ ಇದ್ರೆ, ಇಲ್ಲ ದೇವ್ರಗಳನ್ನ ಏನಾರ ಜರ್ದಿದ್ರೆ, ಏನಾರ ಅಂದಿದ್ರೆ, ಏನಾರ ದೇವ್ರ ಕಡೆ ಸಮಸ್ಯೆ ಯಾರು ಉಂಟು ಮಾಡಿದ್ರೆ ಆ ಕಲ್ಲು ನುಸ್ತಾಗ ಮುಂದಕ್ಕೆ ಬಿಡಲ್ಲ ಅವ್ರನ್ನ. ಚಿಕ್ಕದಾಗ್ ಜಾಗದಲ್ಲಿ ಬಿಡುತ್ತೆ, ದೊಡ್ಡದಾಗ ಮುಂದಗಡೆ ಎಂಟ್ರೆನ್ಸಿಗೆ ಬಂದು ಇಟ್ಕೊಳ್ಳುತ್ತೆ. ಅದು ದೇವ್ರು ಬಂದು ತೀರ್ಥ ಹಾಕ ಗಂಟ ಎಷ್ಟೊತ್ತಾದ್ರೂ ಸಹ ಕಲ್ಲು ಬಿಡಲ್ಲ. ಅದಕ್ಕೋಸ್ಕರ ಅದನ್ನ ಗೌಗಲ್ಲು ಅಂತ ಹೇಳ್ತಾರೆ. ಅದ್ರೊಳಗೆ ಇದೇ ಗೌಗಲ್ಲು ದೇವ್ರು ಬಂದು ತೀರ್ಥ ಹಾಕಿದ್ಮೇಲೆ ಇದ್ರೊಳಗೆ ಜನ ನುಸಿತಾರೆ. ದೇವ್ರು ಬಂದು ತೀರ್ಥ ಹಾಕ ಗಂಟ ಎಷ್ಟೊತ್ತಾದ್ರೂ ಬಿಡಲ್ಲ. ಅದೇ ಇಲ್ಲಿನ ವಿಶೇಷ. ಒಂದು ದಿನ ದೇವ್ರು ಬಂದು ದೇವ್ರು ಹೋಗೋ ಗಂಟ ಮಾತ್ರ ನಡೆಯುತ್ತೆ ಅದು. ಅದಾದ್ಮೇಲೆ ಬಿಡ ದಿವಸ ಯಾರು ಇಲ್ಲಿ ನುಸಿಯಲ್ಲ. ಬಲಿ ನೀವು ಬಾ ನಿಧಾನಕ್ಕೆ ಬಾ ಕಮಲಮ್ಮ, ಬಾ ನಿಧಾನಕ್ಕೆ ಬಾ. ನುಸಿತಾರೆ. ಯಾರ್ಯಾರು ದಪ್ಪ ಇದ್ರು ಬರ್ಬೋದು ಅದ್ರೊಳಗೆ. ಬಂದಾಗ ಮುಂದೆ ಚಿಕ್ಕದಾಗಿರೋ ಜಾಗದಲ್ಲಿ ಬರ್ಬೋದು, ದೊಡ್ಡದಾಗಿರೋ ಜಾಗದಲ್ಲಿ ಬಂದು ಕಲ್ಲು ಮುಂದಕ್ಕೆ ಬರ್ದಂಗೆ ಅಲ್ಲೇ ಇಟ್ಕೊಳ್ಳುತ್ತೆ. ನಾವು ಆಗ್ಲೇ ಹೇಳ್ದಂಗೆ ಸಿಡ್ಲು ಕಲ್ಲು ಅಂದ್ರೆ ಇವೇ 2 ಕಲ್ಲುಗಳು. ಪಾಂಡವರು ತಾವು ವನವಾಸ ಮಾಡ್ಬೇಕಾದ್ರೆ ಇಲ್ಲಿ ಇದ್ದಂತ ಕಾಲದಲ್ಲಿ ಸಿಡ್ಲು ಹೊಡೆದು ಕಲ್ಲು ಭಾಗಗಳಾದಾಗ ಈ 2 ಕಲ್ಲನ್ನ ಇಲ್ಲಿ ನಿಲ್ಸಿದ್ರು. ಇನ್ನು ಸಿಡ್ದಂತ 2 ಕಲ್ಲು ಒಂದು ಹೊಸಳ್ಳಿ ಕೆರೆಲ್ಲ ಐತೆ ಅಂತಾರೆ, ಒಬ್ರು ಹಿರಿಕೆರೆ ಅಂತಿದೆ, ಅಲ್ಲಿಗೆ ಹೋಯ್ತು ಅಂತ ಹೇಳ್ತಾರೆ. ಒಟ್ನಲ್ಲಿ ಇವ್ 2 ಕಲ್ಲು ಇಲ್ಲಿ ಉಳ್ಕೊಂಡಿದಾವೆ. ಈ ಕಲ್ನ ಅವ್ರು ಆ ಕಾಲದಲ್ಲಿ ಕಲ್ಲು ಕೊಟ್ಟು ಸಣ್ಣ ಕಲ್ಲಲ್ಲಿ ನಿಲ್ಸಿರೋದಷ್ಟೇ, ಯಾವುದೇ ಗ್ರಿಪ್ ಇಲ್ಲ. ಆದ್ರೂ ಕಲ್ಗಳು ಯಾವುದೇ ಇದಕ್ಕೂ ಅಳ್ಳಾಡ್ದಂಗೆ ಹಾಗೆ ನಿಂತಿದಾವೆ. ಈ ಕಲ್ಲು ಸುತ್ತ ದೇವ್ರು 3 ರೌಂಡ್ ಪ್ರದಕ್ಷಿಣೆ ಹಾಕುತ್ತೆ. ಹೆಂಗೆ ಅಂದ್ರೆ ಇಲ್ಲಿ ನಾವು ಸಿಂಗಲ್ ಆಗಿ ಓಡಾಡೋದೇ ತುಂಬಾ ಕಷ್ಟ, ತುಂಬಾ ಚಿಕ್ಕದಾಗಿದೆ. ಆದ್ರೂ ದೇವ್ರನ್ನ ಹೆಜ್ಜೆ ಮೇಲೆ ಹೆಜ್ಜೆ ಕರ್ಕೊಂಡು 3 ರೌಂಡ್ ಪ್ರದಕ್ಷಿಣೆ ಹಾಕ್ತಾರಲ್ಲ, ಅದೇ ತುಂಬಾ ಪವಾಡವಾಗಿ ನಡೀತು. ಇಲ್ಲಿ ನೋಡಿ, ನಾವೇ ಇಲ್ಲಿ ನಡ್ಕೊಂಡು ಹೋಗೋದಕ್ಕೆ ಎಷ್ಟು ಚಿಕ್ಕದಾಗಿ ಜಾಗ, ಇಲ್ಲಿ ನಮ್ಗೆ ಹಿಂಸೆ ಆಗುತ್ತೆ. ಇದ್ರೊಳಗಡೆ ದೇವ್ರನ್ನ ಒತ್ಕೊಂಡು 4 ಜನ ಬರ್ಬೇಕು. ಏನೇ ಕಷ್ಟ ಆದ್ರೂ ಅಷ್ಟೇ ದೇವ್ರು ಇಲ್ಲಿ ಬರುತ್ತೆ, ಬಂದು ಹೋಗುತ್ತೆ. ಅದೇ ಇಲ್ಲಿ ಪವಾಡ. ಅಲ್ಲಿಂದ ಬಂದು ದೇವ್ರ ಪೂಜೆ ಎಲ್ಲ ಮುಗಿದ ಮೇಲೆ ದೇವ್ರ ಅಮ್ಮನ ಎತ್ತುತ್ತಾರೆ. ಅಮ್ಮನ ಎತ್ತಿದಾಗ ಇಲ್ಲಿ ಅಷ್ಟೊತ್ತು ಕಾಲ ಐಗಳೆಲ್ಲ ಮಂಡೆ ಎತ್ತು ಮೆರಿತಾ ಇರ್ತಾರೆ. ಆಗ ಅಮ್ಮನ ಎತ್ತುತ್ತಾರೆ. ಅಮ್ಮನ ಎತ್ತಿ ಅಮ್ಮ ಹೋಗ್ಬಿಟ್ಟು ಗೌಗಲ್ ಹತ್ರ ತೀರ್ಥ ಹಾಕ್ತಾಳೆ. ತೀರ್ಥ ಹಾಕ್ಬಿಟ್ಟು ಬಂದಾಗ ಇಲ್ಲಿ ಹೆಣ್ಮಕ್ಳೆಲ್ಲ ಉಪ್ಪುಪ್ಪೆ ಹೋಯ್ತಾ ಇರ್ತಾರೆ, ಅಂದ್ರೆ ಗಿರ್ಗಿಟ್ಲೆ ಆಡ್ತಾ ಇರ್ತಾರೆ. ಯಾಕೆಂದ್ರೆ ಅಮ್ಮ ಬಳೆ ಕೊಟ್ಟು ಬಂದಿರ್ತಾಳಲ್ಲ, ಆ ದುಃಖದಲ್ಲಿ ಇರ್ತಾಳೆ ಅಂದ್ಬಿಟ್ಟು ಅವ್ರು ಸಂತೋಷ ಮಾಡಕ್ಕೋಸ್ಕರನೇ ಆತರ ಗಿರ್ಗಿಟ್ಲೆ ಆಡ್ತಾರೆ. ಅವ್ರ ಜೊತೆ ಬಂದು ಅಮ್ಮನೂ ಗಿರ್ಗಿಟ್ಲೆ ಆಡ್ತಾಳೆ. ಅದೇ ವಿಶೇಷ. ದೇವ್ರು ಅದ್ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಬಂದು ದೇವ್ರು ಸಹ ಅವ್ರ ಜೊತೆ ಸೇರ್ಕೊಂಡು ಗಿರ್ಗಿಟ್ಲೆ ಆಡ್ತಾ ಹೆಣ್ಮಕ್ಳು ಮಧ್ಯ. ಇನ್ ವಿಶೇಷ ಅಲ್ಲಿಗೆ ಇಲ್ಲಿಗೆ ಜಾತ್ರೆ ಮುಗೀತು ಅಂತ. ಇಲ್ಲಿ ಮುಗಿದ್ಮೇಲೆ ದೇವರೆಲ್ಲ ಏರಿ ಮೇಲಾಸ್ ಹೋಗುತ್ತೆ. ಅಲ್ಲಿ ಗದಿಗೆ ಇದೆ. ಮುಂಚೆನೆ ಯಾವಾಗ ಫಸ್ಟ್ ಪೂಜೆ ಮಾಡಿದ್ವಲ್ಲ ಅದೇ ಗದಿಗೆ ಹತ್ರ ದೇವ್ರು ಹೋಗುತ್ತೆ. ದೇವ್ರು ಹೋದಾಗ ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಕುರಿ ಯಾರಿರ್ತಾರೆ ಅವ್ರು ಕುರಿ ಕರ್ಕೊಂಡ್ಬರ್ತಾರೆ. ಕುರಿ ಅಲ್ಲಿ ದೇವ್ರ ಸುತ್ತ ಪ್ರದಕ್ಷಿಣೆ ಮಾಡಿಸ್ತಾರೆ. ಕುರಿ ಪ್ರದಕ್ಷಿಣೆ ಮಾಡಿಸಿದಾಗ ಬೆಳ್ತಳ್ಳಿ ದೊಡ್ಡಯ್ಯ ಬಂದಿರುತ್ತೆ. ಆ ದೇವರಿಗೆ ಕುರಿ ಹಾಲು ಕುಡಿಸ್ತಾರೆ. ಕುರಿ ಎತ್ಬಿಟ್ಟು ಕುರಿಯಿಂದ ಹಾಲು ಕುಡಿಸ್ತಾರಲ್ಲ, ಅದು ಅಲ್ಲಿ ವಿಶೇಷ. ಅಲ್ಲಿಗೆ ದೇವ್ರದ್ದು ಜಾತ್ರೆ ಮುಗಿಯುತ್ತೆ. ಆಗ ಬೆಳ್ತಳ್ಳಿ ದೇವ್ರಗಳನ್ನ ಬೆಳ್ತಳ್ಳಿ ಕಳಿಸ್ಬಿಟ್ಟು ಅಮ್ಮನ ಊರೊಳಗಡೆ ಕರ್ಕೊಂಡು ಹೋಗ್ತೀವಿ.